ಕೆಪಿಎಸ್ಸಿ ಹಗರಣ ಬಿವಿವಿ ಬುಡಕ್ಕೆ ಬಂತ. ಅಕ್ರಮ ಕೆದಕಿದ್ರೆ ಬಿವಿವಿ ಬಂಧನ ಫಿಕ್ಸಾ. ಕೆಪಿಎಸ್ಸಿ ಅಧ್ಯಕ್ಷರಿಗೂ ಬಿವಿವಿಗೂ ಏನ್ ಸಂಬಂಧ? ಕೆಪಿಎಸ್ಸಿ ಹಗರಣ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರೋ ಸುದ್ದಿ. ಕೇಂದ್ರದಲ್ಲಿ ನೀಟ್ ಪೇಪರ್ ಲೀಕ್ ಆಗಿದ್ದಕ್ಕೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡವಾಯಿತು. ಹಾಗಾದ್ರೆ ಕರ್ನಾಟಕದಲ್ಲಿನ ಕೆಪಿಎಸ್ಸಿಯಲ್ಲಿ ನಡೆದಿರೋ ಭಾರಿ ಹಗರಣಕ್ಕೆ ಯಾರ ತಲೆದಂಡವಾಗಬೇಕು ಅಂತೇಳಿ ರಾಜ್ಯ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟಿಸೋಕೆ ಮುಂದಾಗಿದ್ದಾರೆ. ಆದ್ರೆ ಈ ಅಕ್ರಮವನ್ನ ಕೆದಕ್ತಾ ಹೋದ್ರೆ ಅದು ಸೀದಾ ಬಿವೈ ವಿಜಯೇಂದ್ರ ಬುಡಕ್ಕೆ ಬರ್ತಿದೆ. ಮಾಜಿ ಸಿಎಂ ಬಿಎಸ್ವೈ ಬಂಧನವಾಗೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಹಾಗಾದ್ರೆ ಏನಿದು ಕೆಪಿಎಸ್ಸಿ ಕರ್ಮಕಾಂಡ? ಈ ಅಕ್ರಮದ ಮೂಲ ರೂವಾರಿ ಎನ್ನಲಾದ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅವರಿಗೂ ಬಿಎಸ್ವೈ ಫ್ಯಾಮಿಲಿಗೂ ಅದೇನ್ ಸಂಬಂಧ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮೊದಲು ಒಂದು ಸರಳ ಪ್ರಶ್ನೆ. ದಿನಕ್ಕೆ 14ರಿಂದ 16 ಗಂಟೆ ಹಸಿವು ನಿದ್ದೆ ಅನ್ನದೇ ಸ್ವಂತ ಊರು ಬಿಟ್ಟು ಬಾಡಿಗೆ ರೂಮ್ಗಳಲ್ಲಿ ಬೇಳೆ ಸಾರು ಕುಡಿದುಕೊಂಡು ಹೆತ್ತವರ ಕಣ್ಣೀರು ಕೋರಿಕೆಯನ್ನೇ ಕನಸಾಗಿಸಿಕೊಂಡು ಕೆಪಿಎಸ್ಸಿ ಎಕ್ಸಾಮ್ಗೆ ಓದ್ತಿರೋ ಲಕ್ಷಾಂತರ ಅಭ್ಯರ್ಥಿಗಳ ಆಕ್ರೋಶಕ್ಕೆ ಬೆಲೆ ಇಲ್ವಾ? ಇಡೀ ದೇಶದಲ್ಲಿ ನೀಟ್ ಪೇಪರ್ ಲೀಕ್ ಆದಾಗ ದೆಹಲಿಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ತಲೆದಂಡಕ್ಕೆ ಆಗ್ರಹ ಕೇಳಿ ಬಂತು. ಆದ್ರೆ ನಮ್ಮ ಕರ್ನಾಟಕದಲ್ಲಿ ನಡೀತಿದೆ ಗೊತ್ತಾ? ಕೆಪಿಎಸ್ಸಿ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ. ಇವತ್ತು ಇದು ಲೋಕಸೇವಾ ಆಯೋಗವಾಗಿ ಉಳಿದಿಲ್ಲ, ಬದಲಿಗೆ ಲೋಕಸೇವಾ ಆಯೋಗ ಅಥವಾ ಆಕ್ಷನ್ ಹರಾಜು ಆಟದ ಅಡ್ಡ ಆಗಿ ಬದಲಾಗಿದೆ ಅನ್ನೋ ಗಂಭೀರ ಆರೋಪಗಳು ಕೇಳಿ ಬರುತ್ತಿವೆ. ಆದ್ರೆ ಈ ಕಥೆಯ ನಿಜವಾದ ಟ್ವಿಸ್ಟ್ ಇಲ್ಲಿದೆ ನೋಡಿ. ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಧುಮುಕಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಬುಡಕ್ಕೆ ಈ ಕೆಪಿಎಸ್ಸಿ ಅಕ್ರಮದ ಬೆಂಕಿ ಬಂದು ತಾಕುತ್ತಿದೆಯಾ? ಕೆಪಿಎಸ್ಸಿಯಲ್ಲಿ 2 ಕೋಟಿ ಕೊಟ್ಟು ಕೆಲಸ ಗಿಟ್ಟಿಸಿಕೊಂಡಿದ್ದು ಯಾರ ಅಭ್ಯರ್ಥಿ? ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪನವರ ಮನೆಯಲ್ಲಿ ರಾಜಕೀಯ ನಾಯಕರ ಫೋಟೋಗಳಿಗೆ ಪೂಜೆ ಆಗ್ತಿದೆ. ತಿಂಗಳಿಗೆ 2.25 ಲಕ್ಷ ರೂಪಾಯಿ ಸಂಬಳ ತೆಗೆದುಕೊಳ್ಳುವ ಆಯೋಗದ ಅಧ್ಯಕ್ಷ ತಂದೆ ತನ್ನ ಮಗಳಿಗೆ ಕೆಲಸ ಸಿಗಲಿ ಅಂತ 40,000 ರೂಪಾಯಿ ವಾರ್ಷಿಕ ಆದಾಯದ ನಕಲಿ ಸರ್ಟಿಫಿಕೇಟ್ ಮಾಡಿಸಿದ್ದು ನಿಜವೇ? ಈ ಒಂದೊಂದೇ ಪ್ರಶ್ನೆಗಳನ್ನ ಕೆದಕ್ತಾ ಹೋದ್ರೆ ಹೊರ ಬರ್ತಿರೋದು ಬರೀ ಅಕ್ರಮ ಮಾತ್ರವಲ್ಲ, ರಾಜ್ಯ ರಾಜಕಾರಣದ ಕರಾಳ ಅಧ್ಯಾಯ. ವಿಡಿಯೋ ಸ್ವಲ್ಪ ವಿಸ್ತಾರವಾಗಿದೆ, ಆದ್ರೆ ಪ್ರತಿಯೊಬ್ಬ ಉದ್ಯೋಗಾಕಾಂಕ್ಷಿ ಹಾಗೂ ಕನ್ನಡಿಗರು ತಿಳಿಯಲೇಬೇಕಾದ ಸತ್ಯ ಸಂಗತಿಗಳು ಇಲ್ಲಿವೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಈ ಇಡೀ ಕೆಪಿಎಸ್ಸಿ ಹಗರಣದ ಒಳಗಿರುವ ಕರಾಳ ಮುಖಗಳನ್ನ ಹಾದಿ ಬೀದಿಗೆ ತಂದು ನಿಲ್ಲಿಸಿದ್ದೆ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರೆಸ್ ಮೀಟ್ ನಲ್ಲಿ ನಿಂತು ಮಾತನಾಡಕ್ಕೆ ಶುರು ಮಾಡಿದ್ರೆ ಸಾಕು, ವಿರೋಧ ಪಕ್ಷ ಮಾತ್ರವಲ್ಲ ಸ್ವಪಕ್ಷದ ನಾಯಕರ ಎದೆಯಲ್ಲೂ ನಡುಕ ಶುರುವಾಗುತ್ತೆ. ಈ ಬಾರಿಯೂ ಹಾಗೆ ಆಯ್ತು. ಯತ್ನಾಳ್ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯನವರಿಂದ ಹಿಡಿದು ಈ ಹಿಂದಿನ ತಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿರೋ ವಿಜಯೇಂದ್ರ ಅವರನ್ನು ಬಿಡದೆ ಇಂಚಿಂಚಾಗಿ ತರಾಟೆಗೆ ತಗೊಂಡಿದ್ದಾರೆ. ಮೊದಲು ಸಿದ್ದರಾಮಯ್ಯ ಅವರ ಬಗ್ಗೆ ಯತ್ನಾಳ್ ಏನ್ ಹೇಳಿದ್ರು ಗೊತ್ತಾ? ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿಯಾಗಿದ್ದಾಗ ಅತ್ಯಂತ ಸ್ವಚ್ಛ ರಾಜಕಾರಣಿಯಾಗಿದ್ರು. ಆದ್ರೀಗ ಅವರು ಸಂಪೂರ್ಣವಾಗಿ ಕಲುಷಿತರಾಗಿದ್ದಾರೆ. ಯಾಕೆ ಕಲುಷಿತರಾದ್ರು? ಯತ್ನಾಳ್ ಆರೋಪದ ಪ್ರಕಾರ ಸಿದ್ದರಾಮಯ್ಯನವರು ಕಲುಷಿತಗೊಳ್ಳಲು ಸ್ವತಃ ಅವರ ಮಗ ಹಾಗೂ ಸಚಿವ ಬೈರತಿ ಸುರೇಶ್ ಮಾಡಿದ ಕರ್ಮಕಾಂಡಗಳೇ ಕಾರಣ. ಸಿದ್ದರಾಮಯ್ಯ ಬಾಯಿ ತೆರೆದ್ರೆ ಅಲ್ಪಸಂಖ್ಯಾತರಿಗೆ ಅಷ್ಟು ಕೋಟಿ ಇಷ್ಟು ಕೋಟಿ ಕೊಡ್ತೀವಿ ಅಂತಾರೆ, ಆದ್ರೆ ದಲಿತರಿಗಾಗಲಿ ಅಥವಾ ಸ್ವಂತ ಸಮುದಾಯಕ್ಕಾಗಲಿ ಅವರು ಕೊಡುಗೆ ನೀಡಿಲ್ಲ. ಸಿದ್ದರಾಮಯ್ಯ ತಕ್ಷಣವೇ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಹೊಂದಬೇಕು, ಕಾಂಗ್ರೆಸ್ ಪಕ್ಷ ಮಣ್ಣಾಗಬೇಕು ಅಂತ ಯತ್ನಾಳ್ ಆಕ್ರೋಶ ಹೊರಹಾಕಿದ್ದಾರೆ. ಸರಿ, ಕಾಂಗ್ರೆಸ್ಗೆ ಬೈದ್ರು ಓಕೆ, ಆದ್ರೆ ಯತ್ನಾಳ್ ಬಿಜೆಪಿ ಪಕ್ಷದ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಕರ್ನಾಟಕದಲ್ಲಿ ಬಿಜೆಪಿ ನರ ಸತ್ತಿದೆ, ಪಕ್ಷಕ್ಕೆ ದಮ್ಮಿಲ್ಲ. ಇದೇ ಕಾರಣಕ್ಕೆ ಕಾಂಗ್ರೆಸ್ ನಾಯಕರಿಗೆ ವಿರೋಧ ಪಕ್ಷಗಳ ಬಗ್ಗೆ ಎಳ್ಳಷ್ಟು ಭಯವಿಲ್ಲದಂತಾಗಿದೆ. ಯೋಚನೆ ಮಾಡಿ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಬೇಕಾದ ಬಿಜೆಪಿ ತನ್ನ ಕರ್ತವ್ಯದಲ್ಲಿ ಸಂಪೂರ್ಣ ಸೋತಿದೆ ಅಂತೇಳಿ ಬಿಜೆಪಿ ನಾಯಕರ ವಿರುದ್ಧ ಯತ್ನಾಳ್ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಪ್ರತಾಪ್ ಸಿಂಹ ಅವರಂತಹ ನಾಯಕರಿಗೆ ಯಾಕೆ ಟಿಕೆಟ್ ತಪ್ಪಿಸಲಾಯಿತು? ಪಕ್ಷಕ್ಕಾಗಿ ದುಡಿದವರಿಗೆ ಟಿಕೆಟ್ ಇಲ್ಲ, ರಾತ್ರಿ ವೇಳೆ ಯಾರು ಸೂಟ್ ಕೇಸ್ ತಗೊಂಡು ಹೋಗಿ ಮೇಲಿದ್ದವರಿಗೆ ತಲುಪಿಸುತ್ತಾರೋ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಬಿಜೆಪಿಯೊಳಗಿನ ಟಿಕೆಟ್ ಕಲ್ಚರ್ ಆರೋಪ ಹೊರಿಸಿದ್ದಾರೆ ಯತ್ನಾಳ್. ಬಿವೈವಿ ಅಭ್ಯರ್ಥಿಗೆ 2 ಕೋಟಿ ಪೋಸ್ಟ್. ಕೆಪಿಎಸ್ಸಿ ಅಧ್ಯಕ್ಷನ ಮನೆಯಲ್ಲಿ ಬಿಎಸ್ವೈ ಫೋಟೋ. ಈಗ ಸ್ಟೋರಿಯ ಮೈನ್ ಡೇಂಜರಸ್ ಪಾರ್ಟ್ಗೆ ಬರೋಣ. ಯತ್ನಾಳ್ ಅವರು ಪ್ರೆಸ್ ಮೀಟ್ ನಲ್ಲಿ ಇನ್ನೊಂದು ಗಂಭೀರ ಆರೋಪ ಮಾಡ್ತಾರೆ. ಅದು ನೇರವಾಗಿ ಬಿವೈ ವಿಜಯೇಂದ್ರ ಅವರ ಕಡೆಗೆ ಬೆರಳು ತೋರಿಸುತ್ತೆ. ವಿಜಯೇಂದ್ರ ಬೆಂಬಲಿತ ಅಭ್ಯರ್ಥಿಯೊಬ್ಬ 2 ಕೋಟಿ ರೂಪಾಯಿ ಹಣ ಕೊಟ್ಟು ಕೆಪಿಎಸ್ಸಿಯಲ್ಲಿ ಹುದ್ದೆ ಪಡೆದುಕೊಂಡಿದ್ದಾನೆ ಅಂತೇಳಿ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ಯತ್ನಾಳ್ ಅವರ ಈ ಮಾತು ಇದೀಗ ರಾಜ್ಯ ರಾಜಕಾರಣದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. 2 ಕೋಟಿ ರೂಪಾಯಿ ಕೊಟ್ಟು ಕೆಪಿಎಸ್ಸಿಯಲ್ಲಿ ಕೆಲಸ ತಗೊಂಡಿದ್ದಾರ? ಹಾಗಾದ್ರೆ ಕೆಪಿಎಸ್ಸಿಯಲ್ಲಿ ಅರ್ಹತೆಗಿಂತ ಹಣ ಮತ್ತು ಪವರ್ ಇರೋರಿಗೆ ಮಾತ್ರ ಕೆಲಸ ಸಿಗುತ್ತಾ? ಇದಕ್ಕಿಂತ ದೊಡ್ಡ ಶಾಕಿಂಗ್ ನ್ಯೂಸ್ ಏನಂದ್ರೆ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ಮನೆಯಲ್ಲಿ ಇರೋ ಫೋಟೋಗಳು. ಶಾಸಕ ಯತ್ನಾಳ್ ಅವರ ಪ್ರಕಾರ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ಮನೆಯಲ್ಲಿ ದೇಶಕ್ಕಾಗಿ ಹೋರಾಡಿದ ದೇಶಭಕ್ತರ ಅಥವಾ ಮಹಾಪುರುಷರ ಫೋಟೋಗಳಿಲ್ಲ.
ಬದಲಿಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ಅವರ ಫೋಟೋಗಳನ್ನ ಪೂಜ್ಯ ಭಾವದಿಂದ ಇಟ್ಟುಕೊಳ್ಳಲಾಗಿದೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಫೋಟೋ ಇಟ್ಕೊಂಡಿರೋ ಈ ಭ್ರಷ್ಟ ಶಿವಶಂಕರಪ್ಪ ವಿರುದ್ಧ ವಿಜಯೇಂದ್ರ ಎಲ್ಲಾದ್ರೂ ಬಾಯ್ಬಿಟ್ಟಿದ್ದಾನ? ಇಂಥ ಭ್ರಷ್ಟನನ್ನ ತಂದು ಬಿಜೆಪಿಯವರು ಯಾಕೆ ಹುದ್ದೆಯಲ್ಲಿ ಕೂರಿಸಿದ್ರು? ಲಿಂಗಾಯತ ಸಮುದಾಯವನ್ನ ಯಡಿಯೂರಪ್ಪ ಗುತ್ತಿಗೆ ತಗೊಂಡಿದ್ದಾರಾ ಅಂತೇಳಿ ಯತ್ನಾಳ್ ಸಾರ್ವಜನಿಕವಾಗಿ ಪ್ರಶ್ನೆ ಎತ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಟ್ವಿಟ್ಟರ್ ಅಟ್ಯಾಕ್. 2.25 ಲಕ್ಷ ರೂಪಾಯಿ ಸಂಬಳದ ಬಡ ಅಧ್ಯಕ್ಷ ಯತ್ನಾಳ್ ಹೀಗೆ ಸ್ವಪಕ್ಷದ ವಿರುದ್ಧವೇ ಬಾಂಬ್ ಸಿಡಿಸಿದ್ದೇ ತಡ ಕಾಂಗ್ರೆಸ್ ಸರ್ಕಾರದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ದೊಡ್ಡ ಆಯುಧ ಸಿಕ್ಕಂದಾಯ್ತು. ಪ್ರಿಯಾಂಕ್ ಖರ್ಗೆ ತಕ್ಷಣವೇ ತಮ್ಮ ಎಕ್ಸ್ ಖಾತೆಯಲ್ಲಿ ಸಾಲು ಸಾಲು ಪೋಸ್ಟ್ ಹಾಕಿ ವಿಜಯೇಂದ್ರ ಅವರನ್ನ ಕಟುವಾಗಿ ಪ್ರಶ್ನೆ ಮಾಡಿದ್ದಾರೆ. ಖರ್ಗೆ ಅವರ ಮಾತುಗಳನ್ನೊಮ್ಮೆ ಗಮನಿಸಿ. ಬಿಜೆಪಿಗರ ಎದೆ ಸೀಳಿದ್ರೆ ಭ್ರಷ್ಟಾಚಾರ ಮಾತ್ರ ಕಾಣಿಸುತ್ತೆ. ಸಾಲು ಸಾಲು ನೇಮಕಾತಿ ಹಗರಣ ನಡೆಸಿದ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಯಡಿಯೂರಪ್ಪ ಕುಟುಂಬದ ಸಂಬಂಧಿಯಂತೆ. ಇದನ್ನ ಹೇಳಿದ್ದು ಬೇರ್ಯಾರು ಅಲ್ಲ, ಬಿಎಸ್ವೈ ಕುಟುಂಬದ ಆಳ ಅಗಲ ಚೆನ್ನಾಗಿ ಬಲ್ಲ ಯತ್ನಾಳ್ ಅವರು. ಹೀಗೆ ಟ್ವೀಟ್ ಮಾಡಿರೋ ಪ್ರಿಯಾಂಕ್ ಖರ್ಗೆ ವಿಜಯೇಂದ್ರ ಅವರ ಕಡೆಗೆ ನೇರವಾಗಿ ಬಂದೂಕು ತಿರುಗಿಸಿ 4 ಕಠಿಣ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅವೇನು ಅಂತ ನೋಡೋದಾದ್ರೆ, ಶಿವಶಂಕರಪ್ಪನ ಅಕ್ರಮದಲ್ಲಿ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಪಾಲುದಾರರೇ. ನಿಮ್ಮ ಒಳಮರ್ಮಗಳು ಬಯಲಾಗುವ ಭಯದಿಂದಲೇ ಪ್ರತಿಭಟನೆ ಅನ್ನೋ ನಾಟಕ ಶುರು ಮಾಡಿದ್ದೀರಾ. ನಿಮಗೂ ಶಿವಶಂಕರಪ್ಪನವರಿಗೂ ಏನ್ ಸಂಬಂಧ? ಆತ ನಿಮ್ಮ ವ್ಯವಹಾರಗಳಿಗೆ ಬೇನಾಮಿಯೇ? ನಿಮ್ಮ ಮತ್ತು ನಿಮ್ಮ ತಂದೆಯ ಫೋಟೋ ಇಟ್ಟುಕೊಳ್ಳುವಷ್ಟು ಆತನಿಗೆ ನಿಮ್ಮ ಮೇಲೆ ಕೃತಜ್ಞತೆ ಯಾಕಿದೆ? ಹೀಗೆ ಪ್ರಿಯಾಂಕ್ ಖರ್ಗೆ ಒಟ್ಟು 4 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈಗ ಈ ಶಿವಶಂಕರಪ್ಪ ಮಾಡಿದ್ದ ನಿಜವಾದ ಅಕ್ರಮವೇನು ಅನ್ನೋದನ್ನ ನೋಡಿ. ಕೆಪಿಎಸ್ಸಿ ಅಧ್ಯಕ್ಷ ಹುದ್ದೆಯಲ್ಲಿರೋ ವ್ಯಕ್ತಿಗೆ ಸರ್ಕಾರದಿಂದ ತಿಂಗಳಿಗೆ ಬರೋ ವೇತನ ಭತ್ಯೆಗಳು ಎಷ್ಟು ಗೊತ್ತಾ? 2,25,000 ರೂಪಾಯಿ. ವಾರ್ಷಿಕವಾಗಿ ಆತ ಪಡೆಯುವ ಸಂಬಳವೇ 27 ಲಕ್ಷ. ಇಷ್ಟೊಂದು ಭಾರಿ ಮೊತ್ತದ ಸರ್ಕಾರಿ ಸಂಬಳ ಪಡೆಯುವ ಈ ಮಹಾನುಭಾವ ತನ್ನ ಮಗಳಿಗೆ ಸರ್ಕಾರಿ ಹುದ್ದೆ ಸಿಗಲಿ ಅನ್ನೋ ಒಂದೇ ಕಾರಣಕ್ಕೆ ತನ್ನ ವಾರ್ಷಿಕ ಆದಾಯ ಕೇವಲ 40,000 ಅಂತ ನಕಲಿ ಆದಾಯ ಪ್ರಮಾಣ ಪತ್ರ ಸೃಷ್ಟಿ ಮಾಡಿದ್ದಾನೆ. ವಾರ್ಷಿಕ 27 ಲಕ್ಷ ಸಂಪಾದಿಸುವ ವ್ಯಕ್ತಿ ತನಗೆ ವರ್ಷಕ್ಕೆ 40,000 ಮಾತ್ರ ಆದಾಯ ಇದೆ ಅಂತ ನಕಲಿ ಪತ್ರ ಕೊಡ್ತಾನೆ ಅಂದ್ರೆ ಇದನ್ನ ಓಪನ್ ಅಂಡ್ ಶಟ್ ಕೇಸ್ ಆಫ್ ನೆಪೋಟಿಸಂ ಅನ್ನದೇ ಇನ್ನೇನನ್ನಬೇಕು. ಸದ್ಯಕ್ಕೆ ಈ ವಿಷಯ ಗಂಭೀರ ಸ್ವರೂಪ ಪಡೆದುಕೊಂಡಿದ್ದರಿಂದ ರಾಜ್ಯಪಾಲರು ಶಿವಶಂಕರಪ್ಪ ಅವರನ್ನ ಅಮಾನತು ಮಾಡಿದ್ದಾರೆ. ಇದನ್ನ ಪ್ರಶ್ನಿಸಿ ಶಿವಶಂಕರಪ್ಪ ಹೈಕೋರ್ಟ್ ಮೆಟ್ಟಿಲೇರಿದ್ರು ಹೈಕೋರ್ಟ್ ಆತನಿಗೆ ಯಾವುದೇ ಮಧ್ಯಂತರ ತಡೆಯಾಜ್ಞೆ ಕೊಡಲು ಖಡಾಖಂಡಿತವಾಗಿ ನಿರಾಕರಿಸಿದೆ. ಒಂದೆಡೆ ಯತ್ನಾಳ್ ಆರೋಪ, ಇನ್ನೊಂದೆಡೆ ಪ್ರಿಯಾಂಕ್ ಖರ್ಗೆ ಅವರ ಟ್ವೀಟ್ ದಾಳಿ. ಇದರಿಂದ ತತ್ತರಿಸಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಸುಮ್ಮನೆ ಕೂರ್ಲಿಲ್ಲ. ನೇರವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಎಂಟ್ರಿ ಕೊಟ್ರು. ಅಲ್ಲಿ ಕೆಪಿಎಸ್ಸಿ ಯುವಜನರು, ಉದ್ಯೋಗಾಕಾಂಕ್ಷಿಗಳು ಮತ್ತು ವಿವಿಧ ಶಿಕ್ಷಕರ ಸಂಘಟನೆಗಳು ನಡೆಸುತ್ತಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿಜಯೇಂದ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಯಾಗಿ ಹೂಡಿದ ಬಾಂಬ್ಗಳು ಇಲ್ಲಿವೆ ನೋಡಿ. ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳ ಶಾಪ. ಕಲ್ಯಾಣ ಕರ್ನಾಟಕ ಭಾಗವೊಂದರಲ್ಲಿ ಸುಮಾರು 35,000 ಶಿಕ್ಷಕ ಹುದ್ದೆಗಳು ಖಾಲಿ ಇವೆ. ಕಾಂಗ್ರೆಸ್ ನಾಯಕರೇ ಇದನ್ನ ಒಪ್ಪಿಕೊಂಡಿದ್ದಾರೆ. ಆದ್ರೂ ಹುದ್ದೆ ಭರ್ತಿ ಮಾಡದೆ ಯುವಕರ ಭವಿಷ್ಯದ ಜೊತೆ ಆಟವಾಡುತ್ತಿದ್ದಾರೆ. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮ ಮತ್ತು 350 ಕೋಟಿ ರೂಪಾಯಿ ಲಂಚ. ವಿಜಯೇಂದ್ರ ಮಾಡಿದ ಅತ್ಯಂತ ಗಂಭೀರ ಆರೋಪ ಅಂದ್ರೆ ಇತ್ತೀಚೆಗೆ ನಡೆದ 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿ. ಒಂದೊಂದು ಪಶು ವೈದ್ಯಾಧಿಕಾರಿ ಹುದ್ದೆಗೆ 80 ಲಕ್ಷದಿಂದ 90 ಲಕ್ಷ ರೂಪಾಯಿವರೆಗೆ ಲಂಚ ವಸೂಲಿ ಮಾಡಲಾಗುತ್ತಿದೆ. 400 ಹುದ್ದೆಗಳ ನೇಮಕಾತಿಯಲ್ಲಿ ಸುಮಾರು 350 ಕೋಟಿ ರೂಪಾಯಿ ಲಂಚದ ವ್ಯವಹಾರ ನಡೆದಿದೆ. ಈ 350 ಕೋಟಿ ರೂಪಾಯಿ ಲಂಚದ ಹಣ ಯಾರ ಜೇಬಿಗೆ ತಲುಪಿದೆ? ಇದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕೊಡಬೇಕು ಅಂತ ವಿಜಯೇಂದ್ರ ಸವಾಲ್ ಹಾಕಿದ್ದಾರೆ. ಇನ್ನ ವಿಜಯೇಂದ್ರ ಇಟ್ಟ ಪ್ರಮುಖ ಡಿಮ್ಯಾಂಡ್ಗಳೇನಪ್ಪಾ ಅಂದ್ರೆ, ಕೆಪಿಎಸ್ಸಿಯಲ್ಲಿ ಪಾರದರ್ಶಕತೆ ಇಲ್ಲವಾಗಿದೆ. ಆದ್ದರಿಂದ ಕೆಪಿಎಸ್ಸಿಯ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ತಕ್ಷಣವೇ ಸಿಬಿಐಗೆ ವಹಿಸಬೇಕು. ಕೇಂದ್ರದ ಯುಪಿಎಸ್ಸಿ ಮಾದರಿಯಲ್ಲಿ ಅತ್ಯಂತ ಪಾರದರ್ಶಕ, ತಂತ್ರಜ್ಞಾನ ಆಧಾರಿತ ಮತ್ತು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ವ್ಯವಸ್ಥೆ ಜಾರಿಗೆ ತರಬೇಕು. ಸ್ನೇಹಿತರೆ, ಈ ಇಡೀ ಚಿತ್ರಣವನ್ನ ಒಮ್ಮೆ ವಿಶ್ಲೇಷಣೆ ಮಾಡಿ ನೋಡಿ. ಒಂದು ಕಡೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಕೋಚಿಂಗ್ ಸೆಂಟರ್ಗಳಲ್ಲಿ ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ನನಗೊಂದು ಸರ್ಕಾರಿ ಕೆಲಸ ಸಿಕ್ಕರೆ ನನ್ನ ಕುಟುಂಬದ ಬಡತನ ತೀರುತ್ತೆ ಅಂತ ಕನಸು ಕಾಣುತ್ತಿರೋ ಬಡ ಯುವಕ ಯುವತಿಯರು. ಇನ್ನೊಂದು ಕಡೆ 2.25 ಲಕ್ಷ ರೂಪಾಯಿ ಸಂಬಳ ತಗೊಂಡು ನಕಲಿ ಆದಾಯ ಪತ್ರ ಸೃಷ್ಟಿಸಿರುವ ಅಧಿಕಾರಿಗಳು 2,80 ಲಕ್ಷ ಕೊಟ್ರೆ ಮಾತ್ರ ಕೆಲಸ ಸಿಗುತ್ತೆ ಅನ್ನೋ ಅಕ್ರಮದ ಜಾಲ. ರಾಜಕೀಯ ನಾಯಕರು ಒಬ್ಬರ ಮೇಲೊಬ್ಬರು ಬೆರಳು ತೋರಿಸಬಹುದು. ಕಾಂಗ್ರೆಸ್ ಬಿಜೆಪಿಯನ್ನ, ಬಿಜೆಪಿ ಕಾಂಗ್ರೆಸ್ ಅನ್ನ ದೂಷಿಸಬಹುದು. ಯತ್ನಾಳ್ ವಿಜಯೇಂದ್ರ ವಿರುದ್ಧ, ಖರ್ಗೆ ಬಿಜೆಪಿಯ ವಿರುದ್ಧ ಆರೋಪ ಪ್ರತ್ಯಾರೋಪ ಮಾಡಬಹುದು. ಆದ್ರೆ ಈ ರಾಜಕೀಯ ಸರ್ಕಸ್ ಮಧ್ಯೆ ಬಲಿಯಾಗ್ತಿರೋದು ಮಾತ್ರ ನಮ್ಮ ರಾಜ್ಯದ ನಿರುದ್ಯೋಗಿ ಯುವ ಜನತೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಪ್ರಕರಣವನ್ನ ನಿಜಕ್ಕೂ ಸಿಬಿಐಗೆ ವಹಿಸಬೇಕಾ? ಯತ್ನಾಳ್ ಅವರು ವಿಜಯೇಂದ್ರ ಅವರ ವಿರುದ್ಧ ಮಾಡಿದ ಆರೋಪಗಳಲ್ಲಿ ಸತ್ಯಾಂಶವಿದೆಯಾ? ಅಥವಾ ಕಾಂಗ್ರೆಸ್ ಸರ್ಕಾರದ ನೇಮಕಾತಿಗಳಲ್ಲಿ 350 ಕೋಟಿ ರೂಪಾಯಿ ಅಕ್ರಮ ನಡೆದಿದೆಯಾ? ನಿಮ್ಮ ಪ್ರಾಮಾಣಿಕ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ರಾಜ್ಯದ ಪ್ರತಿಯೊಬ್ಬ ಉದ್ಯೋಗಾಕಾಂಕ್ಷಿಯ ಧ್ವನಿ ಸರ್ಕಾರಕ್ಕೆ ತಲುಪಬೇಕಾದ್ರೆ ಈ ವಿಡಿಯೋವನ್ನ
ಪ್ರತಿಯೊಂದು ಗ್ರೂಪ್ಗೂ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಓದುತ್ತಿರುವ ಸ್ನೇಹಿತರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಇಂತಹ ನಿಷ್ಪಕ್ಷಪಾತ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.